ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಚಿಕ್ಕಯ್ಯನ ಛತ್ರ ಗ್ರಾಮದ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸುಮಾರು 1 ಲಕ್ಷ ರೂಪಾಯಿಗಳ ಧನ ಸಹಾಯದ ಚೆಕ್ ಅನ್ನು ಸಂಸ್ಥೆಯ ಅಧಿಕಾರಿಗಳು ದೇವಾಲಯದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಹಸ್ತಾಂತರಿಸಿದರು. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಯೋಜನಾಧಿಕಾರಿಗಳಾದ ವಿಜಯ್ ಕುಮಾರ್ ನಾಗನಾಳ್ ರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಅವರ ಪತ್ನಿ ಹೇಮಾರವರು ಧರ್ಮಸ್ಥಳ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸುವ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ, ಬಡವರಿಗೆ ಹಲವಾರು ಸಂಘ ಸಂಸ್ಥೆಗಳ ಆಸರೆಯಾಗಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಎನ್ ಚಂದ್ರೂರವರು, ಧರ್ಮಸ್ಥಳ ಸಂಸ್ಥೆಯವರು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿರುವ ದೇವಾಲಯಗಳು, ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳನ್ನು ಗುರುತಿಸಿ ಅದರ ತಮ್ಮ ಜೀರ್ಣೋದ್ಧಾರಕ್ಕೆ ಕರೆದ ಮಟ್ಟಿಗೆ ಧನ ಸಹಾಯ ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಆಸರೆಯಾಗಿದ್ದಾರೆ ಎಂದು ಧರ್ಮಸ್ಥಳ ಸಂಸ್ಥೆಯ ಸೇವೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಕೆಲವು ದೇವಸ್ಥಾನಗಳಲ್ಲಿ ಜಾಗನೇ ಇರೋದಿಲ್ಲ. ಯಾವುದೋ ಒಂದು ಫಾರೆಸ್ಟ್ ಲ್ಯಾಂಡ್ ಅಲ್ಲೋ ಯಾವುದೋ ಒಂದು ತುಳಸಿ ಲ್ಯಾಂಡ್ ಅಲ್ಲಿ ಎಲ್ಲೋ ಹೋಗಿ ದೇವಸ್ಥಾನವನ್ನು ಕಟ್ಟಿಬಿಡ್ತಾರೆ. ಬಟ್ ಅದಕ್ಕೆ ಯಾರು ಅಧಿಕೃತ, ಯಾರು ಸಮಿತಿ, ಯಾರು ಏನು ಇರೋದೇ ಇಲ್ಲ. ನಾಳೊಂದು ದಿವಸ ಒಂದು ಯಾರೋ ಫಸ್ಟ್ ಮೊದಲು ಅದನ್ನ ಚೆನ್ನಾಗಿ ದೇವಸ್ಥಾನ ಮಾಡ್ತಾರೆ, ಆ ನಂತರ ಅದು ಬಾಳುವ ಕೆಲಸ ಆಗುತ್ತೆ. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದು ದೇವಸ್ಥಾನ ಕಟ್ಟಿದ್ರೆ ಅದನ್ನು ವ್ಯವಸ್ಥಿತವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು 4-5 ಸರಳವಾದ ದಾಖಲಾತಿಗಳನ್ನ ಕೇಳ್ತಾರೆ. ಮತ್ತು ಬೇರೆ ಯಾವುದೇ ದಾಖಲಾತಿಗಳು, ಕಷ್ಟಕರವಾದ ದಾಖಲಾತಿಗಳು ಕೇಳೋದಿಲ್ಲ. ಆ ದಾಖಲಾತಿಗಳನ್ನ ಇಲ್ಲಿನ ಪದಾಧಿಕಾರಿಗಳು ಮಂಜಣ್ಣ, ಮತ್ತೊಬ್ಬರು ಇನ್ನೊಬ್ರು ಬಂದಿದ್ರು ಮಂಜುನಾಥ್, ಮತ್ತೊಬ್ರು ಮಾದೇವಣ್ಣ ಅವರು ಬಂದು ಪಾಪ ಸಂಜೆಯವ್ರಿಗೆ ಕೂತ್ಕೊಂಡು ಏನು ತಿಳುವಳಿಕೆಯನ್ನು ತಿಳ್ಕೊಂಡು ಆ ದಾಖಲಾತಿಯನ್ನು ಸಮರ್ಪಕವಾಗಿ ಒದಗಿಸಿದ್ದಾರೆ. ಸಾಮಾನ್ಯವಾಗಿ ನಮಗೆ ಭಕ್ತರಾಗಿ ಹೋಗಕ್ಕೆ ನಂಜನಗೂಡು ಅಥವಾ ನಮ್ಮ ಭಾಗದಿಂದ ಧರ್ಮಸ್ಥಳಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ಕಾರುಗಳೆಲ್ಲ ಹೋಗ್ಬಿಡ್ತೀವಿ. ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಧರ್ಮಸ್ಥಳದಿಂದ ಇಳಿತೇವೆ. ಸಮಯ ಇದೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನೇತ್ರಾವತಿ ನದಿಗೆ ಹೋಗ್ತೇವೆ. ನದಿಗೆ ಹೋಗಿ ಪುಣ್ಯ ಸ್ನಾನ ಮಾಡ್ತೇವೆ, ಭಗವಂತನ ದರ್ಶನ ಮಾಡ್ತೇವೆ, ಅನ್ನ ಪ್ರಸಾದಕ್ಕೆ ಹೋಗಿ ಊಟ ಮಾಡ್ತೇವೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿಗಳಾದ ಕೆ ಧರ್ಮರಾಜ್, ದೇವಾಲಯದ ಟ್ರಸ್ಟಿನ ಅಧ್ಯಕ್ಷರಾದ ಸಿಎನ್ ಮಂಜುನಾಥ್, ಉಪಾಧ್ಯಕ್ಷರಾದ ಟಿ ಬಂಗಾರರಾಜು, ಖಜಾಂಚಿ ಬಿ ಶ್ರೀನಿವಾಸ್, ಕಾರ್ಯದರ್ಶಿಗಳಾದ ಹರೀಶ್ ಚಂದ್ರಶೇಖರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಎನ್ ಸೇರಿದಂತೆ ಧರ್ಮಸ್ಥಳ ಸಂಸ್ಥೆಯ ಮಹಿಳಾ ಸಂಘದ ಸದಸ್ಯರುಗಳು ಹಾಗೂ ಮುಂತಾದವರು ಹಾಜರಿದ್ದರು. 9 ಲೈವ್ ನ್ಯೂಸ್, ಮೈಸೂರು.